ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್ ತಮ್ಮ ಹೆಸರು ಮೇಡಮ್? ಶ್ವೇತಾ. ಮೇಡಮ್ ಇಲ್ಲಿ ಈಗ ಏನ್ ತಗೊಂಡ್ರಿ ಮೇಡಮ್? ಪಂಚಾಮೃತ. ಏನ್ ಸ್ಪೆಷಲ್ ಮೇಡಮ್ ಪಂಚಾಮೃತ? ನೀವುಗಳು ಹೆಣ್ಮಕ್ಳಾಗಿ ಮನೇಲಿ ಅಡಿಗೆ ಮಾಡ್ತೀರಾ? ಮಾಡ್ತೀವಿ, ಬಟ್ ಅವ್ರು ಬ್ರಾಹ್ಮಣ ಅಲ್ವಾ, ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ, ಚೆನ್ನಾಗಿ ಮಾಡ್ತಾರೆ. ನನ್ನ ಉದ್ದೇಶಕ್ಕೋಸ್ಕರ ಟೇಸ್ಟ್ ಮಾಡೋಣ ಅಂತ ಬಂದ್ವಿ ಅಷ್ಟೇ. ಬೇರೆ ಇನ್ನೇನೇನು ಟೇಸ್ಟ್ ನೋಡಿದಿರಾ ಮೇಡಮ್ ಇಲ್ಲಿ? ಬೇರೆ ಏನಿಲ್ಲ, ಇದೆ ಒಂದೇ ಅಷ್ಟೇ. ನಿಮ್ಗೆ ಹೇಗೆ ಗೊತ್ತಾಯ್ತು ಮೇಡಮ್ ಇದು? ಮಾಮೂಲಿ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ವಿ, ಸೊ ಒಂದ್ಸಲ ಟ್ರೈ ಮಾಡೋಣ ಅಂತ ಬಂದ್ವಿ ಅಷ್ಟೇ. ಚೆನ್ನಾಗಿದೆ ಅನ್ಸುತ್ತೆ? ತುಂಬಾ ಚೆನ್ನಾಗಿದೆ. ಓಕೆ ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. With your channel, yeah, all the very best. Thank you so much, Anjane. ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾವಿವತ್ತು ಒಂದು ಜಾಗಕ್ಕೆ ಬಂದಿದ್ದೀವಿ. ನಾವು ದೇವಸ್ಥಾನಗಳಿಗೆ ಹೋದ್ರೆ ಅಲ್ಲಿ ಕೊಡುವಂಥ ಪ್ರಸಾದಕ್ಕೆ ಯಾವುದೇ ರೀತಿ ದುಡ್ಡು ಕೊಡಬೇಕಾಗಿಲ್ಲ. ಆದರೆ ಇಲ್ಲಿರುವಂಥ ಜಾಗದಲ್ಲಿ ಇಲ್ಲಿ ಕೊಡೋ ಪ್ರಸಾದಕ್ಕೆ ದುಡ್ಡು ಕೊಟ್ಟು ತಗೋಬೇಕು. ಅಂದರೆ ಯಾವ ಪ್ರಸಾದ ಅಂತಂದರೆ ಬ್ರಾಹ್ಮಣ್ ಪ್ರಸಾದಮ್ ಅಂತೇಳಿ ಇಲ್ಲೊಂದು ಹೋಟೆಲ್ ಇದೆ, ಪಾರ್ಕ್ ಹತ್ರ ಇಲ್ಲಿ ಕೊಡ್ತಾ ಇದ್ದಾರೆ. ತುಂಬ ಜನ ಹಿರಿಕರು, ವಾಕಿಂಗ್ ಬರುವಂಥವ್ರು, ಕೆಲಸಕ್ಕೆ ಹೋಗುವಂಥವ್ರು ಎಲ್ಲರೂ ಕೂಡ ಬಂದು ಇಲ್ಲಿ ಪ್ರಸಾದ ರೂಪದಲ್ಲಿ ಹಲವಾರು ಐಟಮ್ಗಳು ಕೊಡ್ತಾ ಇದ್ದಾರಂತೆ. ಏನೇನು ಪ್ರಸಾದದ ಐಟಮ್ಗಳು ಸಿಗ್ತಾ ಇದೆ, ಎಷ್ಟೆಷ್ಟು ರೈಟ್ ಇದೆ, ಏನು ಕ್ವಾಲಿಟಿ, ಕ್ವಾಂಟಿಟಿ, ಟೇಸ್ಟ್ ಏನಿದೆ ಅಂತ ನೋಡೋಣ, ಕೇಳೋಣ. ದಯವಿಟ್ಟು ನಮ್ಮ ಟಾಕ್ಸ್ ವಿತ್ ಯು ಚಾನಲ್ನ ನೀವೆಲ್ಲರೂ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸರ್. ನಮಸ್ತೆ. ನಮಸ್ಕಾರ ಸರ್, ತಮ್ಮ ಹೆಸರು ಸರ್? ಚಂದ್ರಶೇಖರ್ ಅಂತ. ಚಂದ್ರಶೇಖರ್, ಏನು ಕೆಲಸ ಮಾಡ್ತಾ ಇದ್ದೀರಿ ಸರ್? ಸಬ್ ಇನ್ಸ್ಪೆಕ್ಟರ್. ಸಬ್ ಇನ್ಸ್ಪೆಕ್ಟರ್ ಎಲ್ಲಿ ಸರ್? ಎಲ್ಲ ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ ಅವರು. ಯೂನಿಫಾರ್ಮ್ ಇಲ್ಲ ಇವತ್ತು. ಸರ್ ಏನ್ ತಗೊಂಡ್ರಿ ಸರ್ ಇವತ್ತು ನೀವು ಇಲ್ಲಿ? ಇದು ಪೊಂಗಲ್ಲು ಎಷ್ಟು ದಿವಸದಿಂದ ಬರ್ತಾ ಇದ್ದೀರಾ ಸರ್? ನಾನು ಇವ್ರು ಶುರು ಮಾಡಿದಾಗ್ಲಿಂದ ಬರ್ತಾ ಇದ್ದೀರಾ? ನಾನು ಇಲ್ಲೇ ಬನಶಂಕರಿ ಇದ್ದೆ, ಅವಾಗಿಂದ ಪರಿಚಯ ಆಯ್ತು. ಮೊದಲು ಬನಶಂಕರಿಲಿ ಡ್ಯೂಟಿ ಮಾಡ್ತಿದ್ದೀರಾ, ಈಗ ಉಪ್ಪಾರಪೇಟೆ ಸ್ಟೇಷನ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀರಾ. ಏನ್ ಸರ್ ಅಷ್ಟೊಂದು ಸ್ಪೆಷಲ್? ಇಲ್ಲಿ ತುಂಬಾ ಜನ ಬರ್ತಾರೆ, ಎಲ್ಲರೂ ಕೂಡ. ಆ ಸ್ಪೆಷಾಲಿಟಿ ಹೇಳಕ್ ಆಗಲ್ಲ ಅಂತೀರಾ? ಆಲ್ ಡಾಕ್ಟರ್ಸ್ ಕೆನಾಟ್ ಡೂ ದಿ ಸರ್ಜರಿ. ಹೌದೌದು ಅಲ್ವಾ? ಹೌದೌದು. ಅವ್ರದೇ ಆದ ಸರ್ಜನೇ ಮಾಡ್ಬೇಕಾದ್ರು. ಹೌದೌದು. ಅಥೆಂಟಿಕೇಟೆಡ್ ಫುಡ್, ಆ ಅರೋಮಾ, ಆ ಫ್ರೆಶ್ನೆಸ್, ಆ ಒಂದು ಟೇಸ್ಟ್, ಆ ಡಿಲಿಷಿಯಸ್ನೆಸ್ ಅವೆಲ್ಲೂ ನೋಡಿಲ್ಲ. ನಾವು ಎಲ್ಲೂ ಹೋಗೋದು ಇಲ್ಲ. ಎಲ್ಲೇ ಸಿಕ್ಕಿದ್ರು ನಾವ್ ಇಲ್ಲೇ ಬರ್ತೀರಾ? ಓಕೆ ಓಕೆ, ಥ್ಯಾಂಕ್ ಯು. ರೇಟ್ ಕೂಡ ಕಡಿಮೆ ರೇಟ್ ಇದೆ. ಓಕೆ ಸರ್. ಈ ರೇಟ್ಗೆ ಇದು ಎಷ್ಟು ಚೆನ್ನಾಗಿರೋ ಸಿಗ್ಬೇಕಲ್ಲ. ಹೌದೌದು. ಆಮೇಲೆ ಇದಕ್ಕೆ ಬಳಸುವಂತ ಇಂಗ್ರೀಡಿಯೆಂಟ್ಸ್ ಗಳು ತುಂಬಾ ವ್ಯಾಲ್ಯೂಬಲ್. ಮತ್ತೆ ಎಲ್ಲ ಆರ್ಒ ವಾಟರ್ ಯೂಸ್ ಮಾಡ್ತಾರೆ, ಒಳ್ಳೆ ತುಪ್ಪ ಯೂಸ್ ಮಾಡ್ತಾರೆ, ತುಪ್ಪ, ಹಾಲು, ಮೊಸರು ಎಲ್ಲ ಯೂಸ್ ಮಾಡಿ ಅಥೆಂಟಿಕೇಟೆಡ್ ಆಗಿರೋದೇ ಮಾಡ್ತಾರೆ. ದೇಹಕ್ಕೆ ಬೇಕಾಗಿರೋದೇ ಅದು. ಮತ್ತೆ ಅಲ್ಲಿ ಒಂದು ಪೂಜನೀಯ ಭಾವನೆ ಇದೆ, ಆ ಒಂದು ಹೋಮ ಹವನ, ಹಂಗಾಗಿ ಅದು ಒಳ್ಳೇದು ಅಂತೀರಿ. ಓಕೆ, ಥ್ಯಾಂಕ್ ಯು. ನೋ ಪ್ರಾಬ್ಲಮ್, ವೆರಿ ಗುಡ್ ಸರ್. ಇವತ್ತಿನ ಸ್ಪೆಷಲ್ ಇದು ಪಾಲಕ್ ಬಟಾಣಿ ರೈಸ್. ಪಾಲಕ್ ಬಟಾಣಿ ರೈಸ್ ಬಿಸಿ ಬಿಸಿ. ಓಕೆ ಓಕೆ. ಇದು ಫಲ ಪಂಚಾಮೃತ ಅಂತ. ಐದು ತರ ಫ್ರೂಟ್ ಮಿಕ್ಸ್ ಮಾಡಿ. ಏನೇನು ಮಿಕ್ಸ್ ಇರುತ್ತೆ ಸರ್? ಸರ್ ಒಂದು 5 ಟೈಪ್ಸ್ ಆಫ್ ಫ್ರೂಟ್ಸ್ ಇರುತ್ತೆ. ಹಾಲು, ಮೊಸರು, ಎಳ್ನೀರು, ಜೇನುತುಪ್ಪ, ಎಲ್ಲ ಇರುತ್ತೆ. ಆಮೇಲೆ ಇದು ವೆನ್ ಪೊಂಗಲ್, ಬೆಣ್ಣೆಯಲ್ಲಿ ಮಾಡಿರುವಂತ ಪೊಂಗಲ್. ಓಕೆ ಸರ್. ಆಮೇಲೆ ಇದು ಶ್ರೀರಂಗಂ ಸ್ಪೆಷಲ್ ಕ್ಷೀರಾನ್ನ ಅಂತ. ಶ್ರೀರಂಗಂ ಅಲ್ಲಿ ಪ್ರಸಾದ ಕೊಡ್ತಾರೆ, ಸೊ ಅದು ಕ್ಷೀರಾನ್ನ ಫುಲ್ ಹಾಲಲ್ಲಿ ಮಾಡಿರ್ತೀವಿ. ಇದು ಸಿಮಿಲರ್ ಟು ಸ್ವೀಟ್ ಪೊಂಗಲ್ ಇರುತ್ತೆ, ಬಟ್ ಸ್ವೀಟ್ ಪೊಂಗಲ್ ತರ ಇರುತ್ತೆ. ಇದು ಬೆಣ್ಣೆ ನಿಪ್ಪಟ್ಟು. ಹೌದು, ಫುಲ್ ಮೆತ್ತಗಿರುತ್ತೆ. ಬೆಣ್ಣೆ ಮತ್ತೆ ಮೊಸರಲ್ಲಿ ಮಾಡಿರ್ತೀವಿ. ಮೊಸರಲ್ಲಿ ಮಾಡಿರ್ತೀವಿ. ಪ್ರಸಾದ ನಮ್ದು ಬೆಳಗ್ಗೆ ನೈವೇದ್ಯ ಆಗಿ ಬರುತ್ತೆ. ಎಲ್ಲಿ ನೈವೇದ್ಯ? ನಮ್ದು ಸೆಟಪ್ ಇದೆ. ನೀವು ನಮ್ಮ ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ನೋಡಿದ್ರೆ ನಮ್ದೆಲ್ಲ ಅಲ್ಲಿ ಏನೇನು, ಹೇಗೆ, ಏನು ಪ್ರೊಸೀಜರ್ ಎಲ್ಲ ಗೊತ್ತಾಗುತ್ತೆ ನಿಮಗೆ. ನರಸಿಂಹ ಸಾಲಿಗ್ರಾಮ, ಶ್ರೀಚಕ್ರ ಮತ್ತೆ ಚಂದ್ರಮೌಳೇಶ್ವರ ಮೂರಕ್ಕೂ ಎಲ್ಲ ನೈವೇದ್ಯ ಆಗಿ ಬೆಳಗ್ಗೆ ಬರೋದ್ರಿಂದ ಸೊ ಇದಕ್ಕೆ ಪ್ರಸಾದ ಮಾಡಿಟ್ಟಿದ್ದೀವಿ. ಆಮೇಲೆ ಬ್ರಾಹ್ಮಣ ಯಾಕೆ ಅಂದ್ರೆ ಈರುಳ್ಳಿ ಬೆಳ್ಳುಳ್ಳಿ ಯೂಸ್ ಮಾಡಲ್ಲ, ಪ್ಯೂರ್ ಸಾತ್ವಿಕ್ ಫುಡ್ ಇದು. ಆಮೇಲೆ ಯಾವುದೇ ರೀತಿ ಆರ್ಟಿಫಿಷಿಯಲ್ ಫ್ಲೇವರು, ಆಮೇಲೆ ಕಲರ್ಸು, ಪ್ರಿಸರ್ವೇಟಿವ್ಸು, ಆ ಥರ ಅತಿಯಾದ ಮಸಾಲೆಗಳು, ಜಿಡ್ಡು, ಆ ಥರದ್ದು ಯಾವುದೂ ನಾವು ಬಳಸದೆ ಪ್ಯೂರೆಸ್ಟ್ ಹೋಮ್ ಫುಡ್. ಸೊ ಮನೇಲಿ ಕೂತ್ಕೊಂಡು ತಿಂದ್ರೆ ನಿಮ್ಗೆ ಹೇಗಿರುತ್ತೋ ಇಲ್ಲಿ ಬಂದು ತಿಂದರೂ ಆಗಿರುತ್ತೆ. ಸೊ ಅದಕ್ಕೆ ನಾವು ಈ ಥರ ತುಂಬಾ ಜನ ತಿಂದವರೆಲ್ಲರೂ ಕೂಡ ನಾನು 3 ವರ್ಷದಿಂದ ಶುರುವಾದಾಗಿಂದ ಬರ್ತಾ ಇದ್ದೀನಿ ಅಂತ ಹೇಳ್ತಾರೆ. ಈ ಟೇಸ್ಟ್ ನ ಮಾಡೋದಕ್ಕೆ ಅದು ಯಾವ್ದಾದ್ರು ಒಂದು ಕೈ ಇರಬೇಕು. ಅದನ್ನ ಮಾಡ್ತಾ ಇರುವಂತ ಕೈ ಯಾರು ಸರ್? ಟೇಸ್ಟ್ ಕೊಡ್ತಾರೆ ನಮ್ಮ ತಾಯಿ ಸರ್. ತಾಯಿ ಅವರು. ಅಮ್ಮವ್ರ ಹೆಸರು ಸರ್? ಮಂಜುಳಾ ಅಂತ.
ಅವ್ರು ಮನೆ ರೆಡಿ ಮಾಡಿ ಕೊಡ್ತಾರೆ. ಹೌದು ಹೌದು. ಅದು ರೆಡಿ ಮಾಡಿ ನೀವು ಅಲ್ಲಿ ನೈವೇದ್ಯ ಆಗಿ ಇಲ್ಲಿ ಬರುತ್ತೆ. ರೆಡಿ ಮಾಡಿ ದೇವ್ರಿಗೆ ನೈವೇದ್ಯ ಮಾಡಿ ಆನಂತರ ಇಲ್ಲಿ ಬರುತ್ತೆ. ಸೊ ಅವರು ರೆಡಿ ಮಾಡಿ ಇಲ್ಲಿ ತಗೊಂಡ್ಬಂದು ಇಲ್ಲಿ ಸರ್ವ್ ಮಾಡೋದು ನಾವು ಒಂದು ಸಂಪ್ರದಾಯ ಇಟ್ಕೊಂಡ್ಬಂದಿದ್ದೀವಿ. ಇಲ್ಲಿ ಏನೇನು ಐಟಮ್ ಕೊಡ್ತೀರಾ ಸರ್? ಸರ್ ನಮ್ದು ಡೈಲಿ ಮೆನು ಚೇಂಜ್ ಆಗುತ್ತೆ. ಇವತ್ತು ತಿಂದಿದ್ದು ನೀವು ಮತ್ತೆ ತಿನ್ಬೇಕು ಅಂದ್ರೆ ಆಲ್ಮೋಸ್ಟ್ ಏನಿಲ್ಲ ಅಂದ್ರೆ ಮಿನಿಮಮ್ 1 ತಿಂಗಳು ಕಾಯ್ಲೇಬೇಕು. ಒಂದು ತಿಂಗಳು ಅಂದ್ರೆ 30ಕ್ಕೂ ಹೆಚ್ಚು ಐಟಮ್ಗಳು ಮಾಡ್ತಾರೆ. ಹೌದು 30ಕ್ಕೂ ಅಲ್ಲ, ಒಂದ್ ದಿನಕ್ಕೆ ಒಂದು 8 ಐಟಮ್ ಇರುತ್ತೆ ಅಂತ ಇಟ್ಕೊಳ್ಳಿ. ದಿನಕ್ಕೆ 8 ಐಟಮ್. ಒಂದು ಎಕ್ಸಾಂಪಲ್ ಸರ್, ಏನೇನು ಇವತ್ತು ಏನೇನಿತ್ತು ಸರ್ ನಮ್ದು ಸ್ಪೆಷಾಲಿಟಿ ಬಂದು ಯಾವ ದೇವಸ್ಥಾನದಲ್ಲಿ ಏನೇನ್ ಪ್ರಸಾದ ಅಂತ ಕೊಡ್ತಾರೆ ಅದೇ ಮೆನು. ದೇವಸ್ಥಾನದಲ್ಲಿ ಕೊಡುವಂತ ಪ್ರಸಾದಗಳನ್ನ ನೀವು ಇಲ್ಲಿ ಮಾಡ್ತೀವಿ. ಮೆನು ಇವಾಗ ಎಕ್ಸಾಂಪಲ್ ಇವತ್ತು ನೀವು ನೋಡಿದಂಗೆ ವೆನ್ ಪೊಂಗಲ್ ಇರ್ಬೋದು, ಆಮೇಲೆ ಶ್ರೀರಂಗಂ ಸ್ಪೆಷಲ್ ಶಿರಾನ್ನ ಇರ್ಬೋದು, ಬೆಣ್ಣೆ ನಿಪ್ಪಟ್ಟು ಇರ್ಬೋದು, ಆಮೇಲೆ ನಮ್ಮ ಇದು ಏನಪ್ಪ ಪಂಚಾಮೃತ, ಫಲ ಪಂಚಾಮೃತ. ಸೊ ಈ ತರ ಪುಳಿಯೋಗರೆ, ರಸಾಯನ, ಗೊಜ್ಜವಲಕ್ಕಿ, ಉಪ್ಪಿಟ್ಟು. ಆಮೇಲೆ ಈಗ ಹೊರಗಡೆ ಸಿಗೋ ತರ ಇಡ್ಲಿ, ದೋಸೆ, ಪೂರಿ ಆ ಥರದ್ದು ಯಾವುದು ನಮ್ಮ ಹತ್ರ ಸಿಗಲ್ಲ. ನಮ್ಮ ಹತ್ರ ಸಿಗೋದು ಹೊರಗಡೆ ಸಿಗಲ್ಲ, ಹೊರಗಡೆ ಸಿಗೋದು ನಮ್ಮ ಹತ್ರ ಸಿಗಲ್ಲ. ಇದು ನಮ್ದು ಮೇನ್ ಮೋಟೋ. ಇಲ್ಲಿ ನಮ್ದು ಏನು ಚೆನ್ನಾಗಿರೋದು ಕೊಡ್ಬೇಕು ಅನ್ನೋದೇ ನಮ್ದು ಇದು. ಸರ್ ಇದು ಪ್ರಸಾದದ ರೂಪದಲ್ಲಿ ಕೊಡ್ತಾ ಇದ್ದೀರಲ್ಲ, ಹಂಗಾಗಿ ಇದು ಆರೋಗ್ಯಕ್ಕೆ ಎಷ್ಟು ಉಪಯೋಗವಾದಂತ ಐಟಮ್? ಸರ್ ಪ್ರಸಾದ ಅಂದ್ರೇನೆ ಆರೋಗ್ಯ. ಯಾಕೆಂದ್ರೆ ಅಲ್ಲಿ ಪ್ರಸಾದ ಅಂತ ಬಂದಾಗ ಎಲ್ಲ ಹೈ ರಿಚ್ ಇರೋದೇ ಇರಬೇಕು, ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಬೇಕು. ಸೊ ಆ ಪ್ರಸಾದ ಅಂತ ಒಂದು ಬೇರೆ ಎಲ್ಲದನ್ನು ಕಾನ್ಸೆಪ್ಟ್ ಮಾಡಿರೋದೆ ಅವೆಲ್ಲ ಇಂಗ್ರೀಡಿಯೆಂಟ್ಸ್ ನಮ್ಮ ಬಾಡಿಗೆ ಹೋಗಿ ಎಲ್ಲ ಚೆನ್ನಾಗಾಗ್ಲಿ ಅಂತಾನೆ ಆ ಪ್ರಸಾದ ಅನ್ನೋ ಕಾನ್ಸೆಪ್ಟು ದೇವಸ್ಥಾನಗಳಲ್ಲಿ ಮಾಡಿರೋದು. ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ನಮ್ಮ ಬಾಡಿಗೆ ಹೋಗ್ಬೇಕು ಅಂತಾನೆ ಅದು ಮಾಡಿರೋದು. ಸೊ ನಾವು ಪ್ರಸಾದ ಅಂತ ಮಾಡಿರೋದು ಅದೇ ಉದ್ದೇಶ. ಪ್ರಸಾದ ಅಂತ ಬಂದಿರೋದು ಎಲ್ಲ ದೇವಸ್ಥಾನದಲ್ಲಿ ಏನೇನು ಮೆನು ಪ್ರಸಾದ ಅಂತ ಕೊಡ್ತಾರೆ ಅದನ್ನೇ ಮೆನು ಮಾಡ್ಕೊಂಡಿರೋದ್ರಿಂದ ಇದು. ಆಮೇಲೆ ಮೇನ್ ಥಿಂಗ್ ನಾವು ನೈವೇದ್ಯ ಮಾಡ್ಕೊಂಡ್ಬರೋದ್ರಿಂದ ಈ ಪ್ರಸಾದ ಅಂತ ಇಟ್ಟಿದ್ದೀವಿ. ಇಲ್ಲಿ ಬಳಸೋವಂಥ ಎಲ್ಲ ಟಾಪ್ ಗ್ರೇಡ್, ಎ ಗ್ರೇಡ್, ಟಾಪ್ ಕ್ವಾಲಿಟಿನೇ ಇರುತ್ತೆ. ವೈ ಬಿಕಾಸ್ ನಾವು ಆ ಕ್ವಾಲಿಟಿನ ಮೇಂಟೈನ್ ಮಾಡಲೇಬೇಕು ಆ ಹೆಸರಿಟ್ಟ ಮೇಲೆ. ಸೊ ಅದನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದೀವಿ. ನಾನು ಹೇಳಿದಾಗೆ ಯಾವುದೇ ರೀತಿ ಆರ್ಟಿಫಿಷಿಯಲ್ ಫ್ಲೇವರ್ ಇರ್ಬೋದು, ಈ ಪಾಮ್ ಆಯಿಲ್ ಇರ್ಬೋದು, ಎಕ್ಸೆಟ್ರಾ ನಾವು ಅವೆಲ್ಲ ಏನು ಯೂಸ್ ಮಾಡಲ್ಲ. ಸಾಕು ನಮ್ಗೆ ಏನು ಟೇಸ್ಟ್ ಬರುತ್ತೆ ಅಷ್ಟೇ ಸಾಕು. ಏನೋ ಟೇಸ್ಟಿಂಗ್ ಪೌಡರ್ ಹಾಕ್ಬಿಟ್ಟು ಜಾಸ್ತಿ ಮಾಡ್ಬಿಡೋದು, ಸೋಡಾ ಹಾಕ್ಬಿಟ್ಟು ಏನೋ ಅವೆಲ್ಲ ನಮ್ಗೆ ಬೇಡ. ಮೊದ್ಲಿನ ಕಾಲದಲ್ಲೆಲ್ಲ ಇತ್ತ ಸರ್ ಸೋಡಾ, ಟೇಸ್ಟಿಂಗ್ ಪೌಡರ್ ಎಲ್ಲ, ಇವಾಗ ಬಂದಿರೋದು. ಆಮೇಲೆ ನಾನು ತುಂಬಾ ಜನ ಬಂದು ಇಲ್ಲಿ ತೆಗೆದು ನೋಡ್ತಾರೆ. ಈಗ ಆ ಅಭ್ಯಾಸ ಇಟ್ಕೋಬಾರ್ದು. ಕಣ್ಣಿಗೆ ಹಿತ ಕೊಡಬಾರ್ದು ಯಾವತ್ತು ಫುಡ್. ಹೊಟ್ಟೆಗೆ ಹಿತ ಕೊಡಬೇಕು, ನಾಲ್ಗೆಗೆ ಹಿತ ಕೊಡಬೇಕು. ಸೊ ನಾವು ಅದಕ್ಕೆ ಹೇಳ್ತೀವಿ, ನಾವು ಕಣ್ಣಿಗೆ ಹಿತ ಕೊಡೋ ಫುಡ್ ಅಲ್ಲ ನಮ್ದು. ಡೆಕೋರೇಷನ್ ಏನೋ ಇರ್ಬೋದು, ಮೈಟ್ ಬಿ ಗೊತ್ತಿಲ್ಲ. ನಾವು ಕಣ್ಣಿಗೆ ಹಿತ ಕೊಡಲ್ಲ. ಬಾಡಿಗೆ, ದೇಹಕ್ಕೆ, ಹೊಟ್ಟೆಗೆ ಹಿತ ಇರ್ಬೇಕು. ಪ್ರಸಾದವನ್ನು ಯಾರು ಅದನ್ನ ನೋಡ್ಬಾರ್ದು. ಹೌದು, ಕೆಲವರು ಗೊತ್ತಿಲ್ದಿರೋರು ನೋಡ್ತಾರೆ. ಅಲ್ಲ ಹೇಳೋದು ಅಂದ್ರೆ ಏನ್ ಗೊತ್ತಾ, ಸ್ವಲ್ಪ ಜನನೇ ಹಾಳು ಮಾಡಿರೋದು ಸರ್. ಸ್ವಲ್ಪ ಹೊರಗಡೆ ಎಲ್ಲ ಏನು ಅಂದ್ರೆ ಡೆಕೋರೇಷನ್ಗೋಸ್ಕರ ಕಲರ್ ಹಾಕ್ಬಿಡ್ತಾರೆ. ಪ್ರಿಯ ವೀಕ್ಷಕರೇ, ನಾವಿವತ್ತು ಇಲ್ಲಿ ಕೊಡುವಂತ ಹಲವಾರು ಐಟಮ್ಗಳು ತುಂಬಾ ಸ್ಪೆಷಲ್. ಅದರಲ್ಲಿ ಬೆಣ್ಣೆ ಪೊಂಗಲ್ನ ನಾವೆಲ್ಲ ಕಡೆ ತಿಂದಿದ್ದೀವಿ. ಬೆಣ್ಣೆ ಪೊಂಗಲ್ಲು, ಮತ್ತೆ ಅದಕ್ಕೆ ಮೇಲೆ ಏನು ಹಾಕಿದ್ದಾರೆ, ಇದೇನು ಸರ್ ಹಾಕಿದ್ ನೀವು? ತುಪ್ಪ ಹಾಕಿದ್ದಾರೆ, ಮತ್ತೆ ಚಟ್ನಿ ಹಾಕಿದ್ದಾರೆ, ಮತ್ತೆ ಇನ್ನೊಂದು ರೆಗ್ಯುಲರ್ ಕೊಡುವಂಥ ಚಟ್ನಿ ಹಾಕಿದ್ದಾರೆ. ಟೇಸ್ಟ್ ಹೇಗಿದೆ ನೋಡೋಣ ಬನ್ನಿ. ಎಲ್ಲ ಕಲಿಸ್ಕೊಂಡು ತುಪ್ಪ, ಬೆಣ್ಣೆ, ಮೊಸರು ಎಲ್ಲ ತಿನ್ನಿ ಅಂತಂದ್ರು. ಹೇಗಿದೆ ನೋಡೋಣ. ಸೂಪರ್ ಆಗಿದೆ. ಈ ಟೇಸ್ಟ್ ಏನು ಹೇಳೋಕ್ಕಾಗಲ್ಲ ಅಂತ ಒಬ್ರು ಇನ್ಸ್ಪೆಕ್ಟರ್ ಹೇಳಿದ್ರು. ಈ ಟೇಸ್ಟ್ ಏನು ಆಗ್ತಿದೆ ಅಂತ ನಮ್ಗೆ ಫೀಲ್ ಮಾಡೋಕ್ಕೆ ಹೇಳೋಕ್ಕಾಗಲ್ಲ. ತಿಂದ್ಬಿಟ್ಟೆ ನೋಡ್ಬೇಕು ನಿಜವಾಗ್ಲೂ ಕೂಡ. ಇಲ್ಲಿ ಖಾರ ಇದೆ, ಚಟ್ನಿ, ಇಲ್ಲಿ ತುಪ್ಪ ಇದೆ, ಇದು ಬೆಣ್ಣೆ ಹಾಕಿ ಪೊಂಗಲ್ ಮಾಡಿರುವಂಥದ್ದು. ಜೊತೆಗೆ ಇದು ನೋಡಿ ನ್ಯಾಚುರಲ್ ಆಗಿ ಕೊಡ್ತಾರೆ. ಈ ಸ್ಪೂನ್ ಆಗಿರ್ಬೋದು, ಕೊಟ್ಟಿರುವಂಥ ಪ್ಲೇಟ್ ಆಗಿರ್ಬೋದು, ಎಲ್ಲವೂ ಕೂಡ ನ್ಯಾಚುರಲ್ ಆಗಿ ಕೊಡ್ತಾರೆ. ಬೇರೆ ಕಡೆ ಪ್ಲಾಸ್ಟಿಕ್ ಯೂಸ್ ಮಾಡ್ತಾರೆ. ಇಲ್ಲಿ ಪಾರ್ಸಲ್ಗೆ ಕೊಡ್ತಾರೆ. ಪಾರ್ಸಲ್ಗೆ ಇವನ್ನೆಲ್ಲ ಪ್ಲಾಸ್ಟಿಕಲ್ಲೇ ಕೊಡಬೇಕು, ಬೇರೆ ಮಾರ್ಗ ಇಲ್ಲ. ಹಾಗಾಗಿ ನೋಡಿ ಇದು ಎಷ್ಟು ಚೆನ್ನಾಗಿದೆ ಟೇಸ್ಟು. ನಿಜವಾಗ್ಲೂ ಸಖತ್ತಾಗಿದೆ ವೀಕ್ಷಕರೇ. ಈ ಟೇಸ್ಟ್ನ ಹೇಗೆ ಆಗ್ತಾ ಇದೆ, ನನಗೆ ಏನಾಗ್ತಿದೆ ಅಂತ ಹೇಳೋಕೆ ಗೊತ್ತಾಗ್ತಾ ಇಲ್ಲ. 3-4 ಎಲ್ಲ ಮಿಕ್ಸ್ ಮಾಡಿ ಕೊಟ್ಟಿರೋದ್ರಿಂದ ಟೇಸ್ಟ್ ಮಾತ್ರ ಅದ್ಭುತವಾಗಿದೆ. ಪೊಂಗಲ್ ಅಂದರೆ ನನಗೆ ಬರಲ್ಲ, ಅದು ತಿನ್ನೋಕೆ ಗೊತ್ತಾಗ್ತೀನಿ. ಆದರೆ ಇವತ್ತು ಪೊಂಗಲ್ ಹೇಗಿರುತ್ತೆ ಅಂದ್ಬಿಟ್ಟು ಪೊಂಗಲ್ಲೇ ತಗೊಂಡೆ, ಬೇರೆ ಐಟಮ್ ಎಲ್ಲ ಬಿಟ್ಟು. ಸಖತ್ತಾಗಿದೆ. ಒಂದು ನಿಮಿಷ ಪೂರ್ತಿ ಎಲ್ಲ ತಿಂದ್ಬಿಡ್ತೀನಿ ಅಂತೇಳಿ. ಸಖತ್ತಾಗಿದೆ ವೀಕ್ಷಕರೇ. ಫಲಪಂಚಾಮೃತ ಅಂತ ಕೊಡ್ತಾರೆ. ಇಲ್ಲಿ ತುಂಬ ಫೇಮಸ್ಸು. ಬೆಳಿಗ್ಗೆನಾಗ ತಿಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಇದಕ್ಕೆ 5 ಥರ ಹಣ್ಣುಗಳಾಕಿ, ಮತ್ತು ಏನು ಹಾಲು, ಮೊಸರು, ಬೆಣ್ಣೆ ಇವನ್ನೆಲ್ಲವನ್ನು ಹಾಕಿ ಇನ್ನೂ ಏನೇನು ಹಾಕ್ತಾರಂತೆ ನನಗೆ ಗೊತ್ತಿಲ್ಲ. ಅವ್ರನ್ನ ಕೇಳೋಣ. ಆಮೇಲೆ ನೋಡಿ, ನೋಡ್ತಾ ಇದ್ರೆ ಸಖತ್ತಾಗಿದೆ. ಇದನ್ನು ಕೈಗಿಲ್ಲ, ಇಲ್ಲ ಏನಿಲ್ಲ. ನಮ್ಮದೇ ನಾಟಿ ಸ್ಟೈಲ್ ಇದೆಯಲ್ಲ, ಹಳ್ಳಿ ಸ್ಟೈಲು, ಕುಡಿಯೋದೆ ಹೆಂಗಿರುತ್ತೆ ನೋಡೋಣ ತಡ್ರಿ. 5 ಹಣ್ಣಿನ ರಸಗಳು ಕೂಡ ಎಂಥ ಫ್ಲೇವರ್ ಕೊಡ್ತಾ ಇದೆ ಅಂದರೆ ಅದ್ಭುತವಾಗಿದೆ, ಸೂಪರ್ ಆಗಿದೆ.
2 kg ಸಕ್ಕರೆ ತಿಂದ್ರು ಕೂಡ ಈ ಫೀಲ್ ಆಗಲ್ಲ. ಆ ತರ ಒಂದು ಮಿಕ್ಸ್ ಫ್ರೂಟ್ಸ್ ಟೇಸ್ಟು ಸಖತ್ತಾಗಿದೆ. ಬಂಧುಗಳೇ, ಒಳ್ಳೆ ಆರೋಗ್ಯಕ್ಕೆ ಒಳ್ಳೆ ಆಹಾರ ಅಂತೀವಿ. ನಿಜವಾಗ್ಲೂ ಇದು ಡಾಕ್ಟರ್ ರೆಫರ್ ಮಾಡ್ತಾರಂತೆ ಇಲ್ಲಿಗೆ ಈ ಜ್ಯೂಸ್ನಿ, ಈ ಒಂದು ಪಂಚಾಮೃತವನ್ನ ಕುಡಿಬೇಕು ಅಂತೇಳಿ. ಅಷ್ಟು ಸೂಪರ್ ಆಗಿದೆ ಫಲ ಪಂಚಾಮೃತ. ಆಮೇಲೆ ಎಲ್ಲ ಹಣ್ಣುಗಳು ಹಾಕಿರೋವು ಬಾಯಿಗೆ ಸಿಗುತ್ತೆ ತಿನ್ನೋದಕ್ಕೆ. ಅದು ಒಂದು ರೀತಿ ತಿನ್ನೋದಕ್ಕೆ ಕುಡಿಯೋದಕ್ಕೆ ತುಂಬ ಮಜವಾಗಿರುತ್ತೆ, ಚೆನ್ನಾಗಿದೆ. ನನಗಂತೂ ಇದೆಲ್ಲ ಪೂರ್ತಿ ಕುಡಿಬೇಕು ಅನ್ನಿಸ್ತಾ ಇದೆ. ಕುಡಿತೀನಿ ತಗೊಳ್ಳಿ. ಇಲ್ಲಿ ತುಂಬ ಫೇಮಸ್ ಅಂತಂದರೆ ಒಬ್ರು LIC ಆಫೀಸರು ವಾರಕ್ಕೆ 100 ಪೀಸ್ ತಗೊಂಡು ಹೋಗ್ತಾರಂತೆ. ಬೆಣ್ಣೆ ನಿಪ್ಪಟ್ಟು ಅಂತ ಇದು. ನೋಡೋಣ ಬನ್ನಿ ಟೇಸ್ಟ್ ಹೇಗಿದೆ ಅಂತ ತೋರಿಸೋಣ. ಎಲ್ಲ ನಿಪ್ಪಟ್ಟು ಥರನೇ ಇದೆ, ಬೆಣ್ಣೆಯಿಂದ ಮಾಡಿರ್ತಾರಂತೆ. ಹೇಗೆ ಟೇಸ್ಟ್ ಇದೆ ನೋಡೋಣ. ನಿಜವಾಗ್ಲೂ ಕೂಡ ಮನುಷ್ಯ ಆರೋಗ್ಯ ಆಗಿರ್ಬೇಕು ಅಂದರೆ ಒಳ್ಳೆ ಆಹಾರ ತಿನ್ನಬೇಕು. ಒಳ್ಳೆ ಆಹಾರ ಅಂತಂದರೆ ಒಳ್ಳೆ ರೀತಿ ಮಾಡಿದ್ರೆ ಮಾತ್ರ ಸಾಧ್ಯ. ಬೆಣ್ಣೆಯಿಂದ ಮಾಡಿರುವಂಥ ನಿಪ್ಪಟ್ಟು ತಿನ್ನೋಣ. ಬೆಣ್ಣೆ ಹಂಗೆ ಫೀಲ್ ಆಗ್ತಾ ಇದೆ, ಬಾಯಿಗೆ ಹಾಕಿದ ತಕ್ಷಣ ಹಂಗೆ ಮೆಲ್ಟ್ ಆಗ್ಬಿಡುತ್ತೆ. ಸೂಪರ್ ಆಗಿದೆ ನಿಜವಾಗ್ಲೂ ಕೂಡ. ನೀವು ಬಂದು ತಿಂದು ನೋಡಿ. ಈಗ ತುಂಬ ಜನ 50-100 ಎಲ್ಲ ಪಾರ್ಸಲ್ ತಗೊಂಡು ಹೋಗ್ತಾರೆ ಮನೆಗೆ. ಜಸ್ಟು ಬಾಯಿಗೆ ಹಾಕಿದ ತಕ್ಷಣ ಫುಲ್ ಮೆಲ್ಟ್ ಆಗ್ತದೆ. ಸಖತ್ತಾಗಿದೆ ನೋಡಿ. ನಾವು ಬೇರೆ ಬೇರೆ ತಿಂದಿದ್ವಿ, ಆ ವಡೆ ಈ ವಡೆ ಎಲ್ಲ ವಡೆ. ಈ ನಿಪ್ಪಟ್ಟು ಇದೆಯಲ್ಲ ಅದ್ಭುತವಾಗಿದೆ. ಈ ನಿಪ್ಪಟ್ಟು ಕೂಡ ಇಲ್ಲಿ ತುಂಬ ಫೇಮಸ್ಸು. ಇದೀರಾ ಸರ್ ಇದು ಬೆಣ್ಣೆ ನಿಪ್ಪಟ್ಟು? ಬೆಣ್ಣೆ ನಿಪ್ಪಟ್ಟು ಇಷ್ಟೊಂದಾ? ಸ್ವಲ್ಪ ಹತ್ರ ಬನ್ನಿ ಸರ್. ಸರ್ ಎಷ್ಟು ತಗೊಂಡಿದ್ದೀರಾ ಸರ್ ನೀವು ಇಲ್ಲಿ? 100 ಇದೆ. 100 ತಗೊಂಡಿದ್ದೀರಾ ಬೆಣ್ಣೆ ನಿಪ್ಪಟ್ಟು? ಒಂದಕ್ಕೆ ಎಷ್ಟು ಸರ್ ಇಲ್ಲಿ? ಒಂದಕ್ಕೆ 15 ರೂಪಾಯಿ. 15 ರೂಪಾಯಿ ಇದ್ರು 100 ಬೆಣ್ಣೆ ನಿಪ್ಪಟ್ಟು ತಗೊಂಡಿದ್ದೀರಾ? ಪ್ರತಿ ವಾರ ತಗೊಂತೀವಿ. ಪ್ರತಿ ವಾರ ಎಲ್ಲಿ ತಗೊಂಡು ಹೋಗ್ತೀರಾ? ನಮ್ಮ LIC ಆಫೀಸ್, ನಮ್ಮ ಎಂಪ್ಲಾಯ್ಸ್. ಓ, ಅಷ್ಟೊಂದು ಫೇವರ ಸರ್ ಅಲ್ಲಿ. ನೋಡಿ ಬಂಧುಗಳೇ, 100 ನಿಪ್ಪಟ್ಟುಗಳು ತಗೊಂಡು ಹೋಗ್ತಾ ಇದ್ದಾರೆ. ಸೂಪರ್ ಇದೆ. ಇಲ್ಲಿ ನಿಪ್ಪಟ್ಟು ಕೂಡ ಫೇಮಸ್ ಅಂತೆ. ಸರ್ ನೋಡಿದ್ರೆ ವಾರ ವಾರ ಜನಗಳ ತಿನ್ನಿಸಿ ಅವ್ರ ಎಂಪ್ಲಾಯ್ಗಳಿಗೆ ಫುಲ್ ಫೇಮಸ್ ಮಾಡ್ತೀರಾ. ಓಕೆ ಸರ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಈ ಹೋಟೆಲ್ ಹೆಸರು ಏನಂತ ಸರ್ ಇದು? ಬ್ರಾಹ್ಮಣ ಪ್ರಸಾದಂ ಅಂತ. ಬ್ರಾಹ್ಮಣ ಪ್ರಸಾದಂ ಅಂತ ಹೇಳಿ. ಸರ್ ಇಲ್ಲಿ ಹೋಟೆಲ್ ತರ ಇಲ್ಲ, ಇದು ಯಾವ್ದೋ ಪಾರ್ಕ್ ಹತ್ರ ಸ್ಟಾರ್ಟ್ ಮಾಡಿದ್ ನಾವ್ ಇಲ್ಲೇ. ಸೊ ಅದಕ್ಕೆ ಬಿಡಬಾರ್ದು ಅಂತ ಇಲ್ಲಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದೀವಿ. ನಮ್ದು ಹೋಟ್ಲು ಇಲ್ಲೇ ಬನಶಂಕರಿ ಸೆಕೆಂಡ್ ಸ್ಟೇಜ್ ಆನಂದ್ ಸ್ವೀಟ್ಸ್ ಹತ್ರ ಇದೆ. ಸೊ ಅದು ಅಲ್ಲಿ ಹೋಟ್ಲು ಮಧ್ಯಾಹ್ನ ಬಾಳೆ ಎಲೆ ಊಟ ಇರುತ್ತೆ. ಮಧ್ಯಾಹ್ನ ಬಾಳೆ ಎಲೆ ಊಟ ಇರುತ್ತೆ ಡೈಲಿ. ಮಂಡೇ ಬಿಟ್ಟು ಸೋಮವಾರ ಬಿಟ್ಟು ಇವಾಗ ಸದ್ಯಕ್ಕೆ ಮುಂದೆ ಸೋಮವಾರನು ಕಂಟಿನ್ಯೂ ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇದೀವಿ. ಸೋಮವಾರ ಬಿಟ್ಟು ಇನ್ನೆಲ್ಲ ದಿನ ಇರುತ್ತೆ. ಬಟ್ ಒಂದೇನು ಅಂದ್ರೆ ಒಂದಿನ ಮುಂಚೆ ಬುಕ್ ಮಾಡ್ಕೊಂಡ್ ಬರ್ಬೇಕು, ಇಲ್ಲ ಅಂದ್ರೆ ಸೀಟ್ ಸಿಗಲ್ಲ ಅಲ್ಲಿ ಊಟಕ್ಕೆ. ಹೌದು, 200 ರೂಪಾಯಿ ಒಂದು ಊಟ ಈಗ ಸದ್ಯಕ್ಕೆ ಪ್ರೆಸೆಂಟ್. ಸೊ ಮದುವೆ ಮನೆ ಊಟ ಮನೇಲಿ ಕುತ್ಕೊಂಡು ತಿಂದ್ರೆ ಹೇಗಿರುತ್ತೆ ಹಾಗಿರುತ್ತೆ. ಒಂದು 13 ಐಟಮ್ ಇರುತ್ತೆ ಸರ್. ಇಲ್ಲಿ ಈ ಪ್ರಸಾದ ಇಲ್ಲಿ ಕೊಡ್ತಿರಲ್ಲ, ತುಂಬಾ ಜನ ಬೆಳಿಗ್ಗೆನೆ ಬರ್ತಾರೆ. ಇಲ್ಲಿ ಎಷ್ಟೊತ್ತು ಶುರು ಆಗುತ್ತೆ ಸರ್ ಪ್ರಸಾದ? ಸರ್ ಇಲ್ಲಿ ನಮ್ದು ಹೋಟ್ಲಲ್ಲಿ 8 ಗಂಟೆ ಸ್ಟಾರ್ಟ್ ಆಗುತ್ತೆ, 10 ಗಂಟೆ ಕ್ಲೋಸ್ ಆಗುತ್ತೆ ಬೆಳಗ್ಗೆ ತಿಂಡಿ. ಇಲ್ಲಿ ಅಲ್ಲಿ ಸೆಟ್ ಮಾಡಿ ಇಲ್ಲಿ ಬರ್ತೀವಿ ನಾವು. 8:15 8:20 ಇಲ್ಲಿ ಸ್ಟಾರ್ಟ್ ಮಾಡ್ತೀವಿ. 9:30 10 ಗಂಟೆಗೆ ಇಲ್ಲಿ ಕ್ಲೋಸ್ ಆಗ್ಬಿಡುತ್ತೆ. ಯಾಕಂದ್ರೆ ತುಂಬಾ ಜನ ಇದು ಪಾಪ್ಯುಲರ್ ಆಗಿರೋದ್ರಿಂದ ಇಲ್ಲಿ ಬರ್ತಾರೆ. ಸಿಕ್ಕಾಪಟ್ಟೆ ತಿಂಡಿಗೆ ಎಲ್ಲಾರು ಇಲ್ಲೇ ಬರೋದು. ಇವತ್ತು ಏನೇನಿತ್ತು ಸರ್ ಐಟಮ್? ಸರ್ ಇವತ್ತು ವೆನ್ ಪೊಂಗಲ್ ಇತ್ತು. ವೆನ್ ಪೊಂಗಲ್ ಅಂದ್ರೆ ಬೆಣ್ಣೆ ಮಾಡಿ. ಆಮೇಲೆ ಇದೆಲ್ಲ ವೆನ್ ಪೊಂಗಲ್ ಎಲ್ಲ ತಮಿಳ್ನಾಡಲ್ಲಿ ಕೊಡ್ತಾರೆ ದೇವಸ್ಥಾನಗಳಲ್ಲಿ. ಸೊ ಆಮೇಲೆ ಶ್ರೀರಂಗಂ ಸ್ಪೆಷಲ್ ಕ್ಷೀರ ಅನ್ನ ಅಂತ ಶ್ರೀರಂಗಂ ಅಲ್ಲಿ ಪ್ರಸಾದ ಕೊಡ್ತಾ ಇರೋದು. ಆಮೇಲೆ ಫಲ ಪಂಚಾಮೃತ ನಿಮ್ಗೆ ಗೊತ್ತೇ ಇರುತ್ತೆ. ಫಲ ಪಂಚಾಮೃತಕ್ಕೆ ಏನೇನ್ ಹಾಕಿ ಮಾಡ್ತೀರಾ ಹೇಳಿ ಸರ್? ಸರ್ ಅದು 5 ತರ ಫ್ರೂಟ್ಸ್, ಯಾವ್ದಾದ್ರು 5 ತರ ಫ್ರೂಟ್ಸ್. ಇವತ್ತು ನಾವು ಬಾಳೆಹಣ್ಣು, ಆಪಲ್ಲು, ಕಿವಿ ಫ್ರೂಟು, ಆಮೇಲೆ ಮರಸೇಬು, ದಾಳಿಂಬೆ, ಈ ತರ ಒಂದು 5 ಫ್ರೂಟ್ಸ್ ಹಾಕಿ ಇವತ್ತು ಮಾಡಿದ್ದೀವಿ. ಅದ್ರ ಜೊತೆಗೆ ಮಾಮೂಲಿ ಟೈಮಲ್ಲಿ ಮಾವಿನ ಹಣ್ಣು ಎಲ್ಲ ಹಾಕ್ತಿವಿ ಸೀಸನ್ ಇದ್ದಾಗ. ಅದ್ರ ಜೊತೆಗೆ ಹಾಲು, ಮೊಸರು, ಜೇನುತುಪ್ಪ, ಎಳ್ನೀರು, ಸಕ್ಕರೆ. ಹೌದು ಇವೆಲ್ಲ ರೆಗ್ಯುಲರ್ ಹಣ್ಣುಗಳು ಮಾತ್ರ ಪ್ರತಿದಿನ ಚೇಂಜ್ ಆಗ್ತವೆ. ಹೌದೌದು, ಪ್ರತಿದಿನ ಯಾವ್ದು ಇರಲ್ಲ ಸರ್. ಪಂಚಾಮೃತ ಪುಳಿಯೋಗರೆ ಬಂದು ಶನಿವಾರ ಇರುತ್ತೆ. ಪುಳಿಯೋಗರೆ ಮಾತ್ರ ನಿಮ್ಗೆ ಅರ್ಧ ಗಂಟೆ ಒಳಗಡೆ ಬರ್ಬೇಕಿಲ್ಲ ಅಂದ್ರೆ ಖಾಲಿ ಆಗ್ಬಿಡುತ್ತೆ. ಪುಳಿಯೋಗರೆನೇ ಫೇಮಸ್. ಹೌದು, ಪುಳಿಯೋಗರೆ, ಪಂಚಾಮೃತ, ಕಾಯಿ ಗಂಜಿ ಅಂತ ಮಾಡ್ತೀವಿ. ಸೊ ಅದು 3 ಇಲ್ಲಿ ಫೇಮಸ್ ಅಂತ ಜನ ಇಷ್ಟಪಡ್ತಾರೆ. ಅದಕ್ಕೆ ಅಂತಾನೆ ಬರ್ತಾರೆ. ಆಮೇಲೆ ಪುಳಿಯೋಗರೆ ಅಂತ ಹಾಕಿದಾಗ ಬೇಗ ಬಂದ್ರೆ ಬೇಗ ಸಿಗುತ್ತೆ, ಇಲ್ಲ ಅಂದ್ರೆ ಇಲ್ಲ. ಆಮೇಲೆ ಈ ತಿಂಡಿ ಕಾನ್ಸೆಪ್ಟ್ ಇರೋದೇ ಬುಕ್ಕಿಂಗ್ ಏನಿಲ್ಲ. ಫಸ್ಟ್ ಕಮ್ ಫಸ್ಟ್ ಸರ್ವ್. ಯಾರು ಫಸ್ಟ್ ಬರ್ತಾರೆ ಅವ್ರು ಕೊಡ್ತೀವಿ. ಸೊ ಈ ತರ. ಆಮೇಲೆ ನಮ್ದು ಸ್ಟಾರ್ಟ್ ಆಗಿ ಒಂದ್ 2.5-3 ವರ್ಷ ಆಗ್ತಾ ಬಂತು ಇಲ್ಲಿ. ಇದನ್ನ ನೋಡ್ಕೊಂಡು ತುಂಬಾ ಜನ ಮಾಡ್ತಾ ಇದಾರೆ ಈಗ. ನಮ್ ತರನೇ ಮಾಡ್ಲಿ ಖುಷಿನೇ. ಯಾಕೆಂದ್ರೆ ಒಳ್ಳೇದೇ ಸರ್. ಆದ್ರೆ ಈಗ ಬೆಸ್ಟ್ ನಮ್ದು ಅಂತ ಹೇಳಕ್ಕಾಗಲ್ಲ, ನಮ್ದಕ್ಕಿಂತ ಚೆನ್ನಾಗಿ ಜನ ಒಪ್ಕೊಂಡಿದ್ದಾರೆ. ನೀವ್ ಹೇಳೋದ್ಕಿಂತ ಹೆಚ್ಚಾಗಿ ನೀವು ಒಪ್ಕೋತಾ ಇಲ್ಲ, ಅದು ನಿಮ್ಮ ಮನಸ್ಥಿತಿ. ಅದು ಜನ ಒಪ್ಕೊಂಡಿದ್ದಾರೆ. ನೋಡಿ, ನಾವು ಅವಾಗಿಂದ ನೋಡ್ತಾ ಇದ್ವಿ, ತುಂಬಾ ಜನ ಇನ್ಸ್ಪೆಕ್ಟರ್ಗಳು ಬಂದ್ರು, ಆಫೀಸರ್ಸ್ಗಳು ಬಂದ್ರು, ಯಾರೋ ಒಬ್ರು ತಹಸೀಲ್ದಾರ್ ಅಸಿಸ್ಟೆಂಟ್ ಒಬ್ರು ಯಾರೋ ಬಂದಿದ್ರು.
ಅವರೆಲ್ಲರೂ ಕೂಡ ಇಲ್ಲೇ ಬರ್ತಾರೆ ಅಂತಂದ್ರೆ ಅವ್ರು ಹೇಳ್ತೀವಿ ರೀಸನ್ಗಳು ಕೇಳಿ ಫುಲ್ ಖುಷಿ ಆಗೋಯ್ತು. ಆಮೇಲೆ ಜೊತೆಗೆ ಬರೋರೆಲ್ಲರೂ ಕೂಡ ನನಗೆ ಗೊತ್ತಿಲ್ಲ, ನಿಮ್ಗೆ ಕೇಳಬೇಕು, ನೀಟಾಗಿ ರೆಡಿ ಆಗ್ಬಿಟ್ಟು ಸ್ನಾನ ಮಾಡ್ಕೊಂಡು ದೇವಸ್ಥಾನಕ್ಕೆ ಬಂದಂಗೆ ಬರ್ತಾರೆ. ಏನ್ ಸರ್ ಅದು ಸ್ಪೆಷಲ್? ಸರ್ ಯಾಕೆಂದ್ರೆ ಅವ್ರಿಗೆಲ್ಲ ಗೊತ್ತು ನಮ್ದು ಇಲ್ಲಿ ನೈವೇದ್ಯ ಆಗಿ ಬರೋದ್ರಿಂದ ಅಂದ್ರೆ ಪ್ರಸಾದನೇ ತಕೊಂಡಷ್ಟು ಫೀಲ್ ಆಗುತ್ತೆ ಅವ್ರಿಗೆ. ಹೌದು, ಭಕ್ತಿಯಿಂದ ಬರ್ತಾರೆ, ಭಯದಿಂದ ಅಲ್ಲ, ಭಕ್ತಿಯಿಂದ. ಆ ಭಕ್ತಿಯಿಂದ ಬಂದು ತಿನ್ಕೊಂಡು ಹೋಗ್ತಾರೆ. ನಮ್ಗೆ ಅದೊಂದು ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಈಗಿನ ಕಾಲದಲ್ಲಿ ಏನು ತಿನ್ಬಿಟ್ರೆ ಸಾಕು ಅಂತ ಇದ್ ಮಾಡ್ತಾರೆ. ಹೌದೌದು. ಇದಕ್ಕೋಸ್ಕರ ನಮ್ದು 2 ಅವರ್ ಇರೋದ್ರಿಂದ ಇದಕ್ಕೋಸ್ಕರ ಬೇಗ ಇದ್ದು ತುಂಬಾ ಜನ ಸ್ನಾನ ಮಾಡ್ಕೊಂಡು ಬಂದು ತಿನ್ಕೊಂಡು ಹೋಗ್ತಾರಲ್ಲ, ನಮ್ಗೆ ಅದೇ ಖುಷಿ. ಒಟ್ಟು ದೇವಸ್ಥಾನಕ್ಕೆ ಹೋಗ್ಬೋದು, ಇಲ್ಲಿ ಬಂದು ಪ್ರಸಾದ ತಿಂದ್ರೆ ದೇವ್ರಿಗೆ ಅರ್ಪಣೆ ಆದಂಗೆ ಆಗುತ್ತೆ ಇವ್ರ ಪ್ರಕಾರ. ಅದು ಗೊತ್ತಿಲ್ಲ ಸರ್, ಅಷ್ಟು ದೊಡ್ಡವನಲ್ಲ, ನಮ್ಗೆ ಗೊತ್ತಿಲ್ಲ ಅದು. ಬಟ್ ನಮ್ ಕೈಯಲ್ಲಿ ಏನ್ ಪ್ರಯತ್ನ ಆಗುತ್ತೆ ಸ್ವಲ್ಪ ನೀಟಾಗಿ ಕೊಡೋದಕ್ಕೆ. ಸ್ವಲ್ಪ ತುಂಬಾ ದೂರದಿಂದ ಎಲ್ಲ ಬರ್ತಾರೆ ತುಂಬಾ ಜನ. ನೀವ್ ನೋಡಿದಾಗ ಹೈ ಪ್ರೊಫೈಲ್ಸ್ ಜನ ಎಲ್ಲ ತುಂಬಾ ಜನ. ಹೌದು, ಅವರೇ ಜಾಸ್ತಿ. ಸೊ ಅವ್ರಿಗೆಲ್ಲ ಏನು ಅಂದ್ರೆ ಕ್ವಾಲಿಟಿ ಕೊಡ್ಲೇಬೇಕು ನಾವು. ನಮ್ ಕೈಯಲ್ಲಿ ಏನಾಗುತ್ತೆ, ನಾವು ಅದನ್ನ ಪ್ರಯತ್ನ ಪಡ್ತಾ ಇದೀವಿ ಅಷ್ಟೇ. ನಮ್ದು ಮೇನ್ ಇಂಟೆನ್ಷನ್ ಹೈ ಕ್ವಾಲಿಟಿ, ಹೈ ಹೈಜೀನ್, ಇವೆರಡು ನಾವು ಮೇಂಟೈನ್ ಮಾಡಕ್ಕೆ ತುಂಬಾ ಪ್ರಯತ್ನ ಪಡ್ತಾ ಇದೀವಿ. ಆಮೇಲೆ ತುಂಬಾ ಜನ ಪಾರ್ಸಲ್ ತಗೊಂಡು ಹೋಗ್ತಾರೆ ಸರ್, ತಿಂದು ಕೂಡ ಕೆಲವರು ಪಾರ್ಸಲ್ ತಗೊಂಡು ಹೋಗ್ತಾರೆ. ನೀವು ಇಲ್ಲಿ ಕೊಡುವಷ್ಟೇ ಪಾರ್ಸಲ್ ಹೋಗುತ್ತೆ ಅನ್ಸುತ್ತೆ ನನ್ಗೆ. ಡಬಲ್ ಹೋಗುತ್ತೆ ಸರ್, ಡಬಲ್ ಪಾರ್ಸಲ್ಸ್ ತುಂಬಾ ಡಬಲ್ ಹೋಗುತ್ತೆ. ಅದೇ ಏನು ಅಂದ್ರೆ ಬೆಳಗ್ಗೆ ತಿಂಡಿಗೆ ದಯವಿಟ್ಟು ಸ್ಟೀಲ್ ಬಾಕ್ಸ್ ತಗೊಂಬನ್ನಿ ಅಂತ ನಾನು ಪ್ರಿಫರ್ ಮಾಡ್ತೀನಿ. ಯಾಕೆ ಸರ್? ಪ್ಲಾಸ್ಟಿಕ್ ಅವಾಯ್ಡ್ ಮಾಡೋಣ ಅಂತ ನಮ್ಮ ಉದ್ದೇಶ. ನೀವು ಈಗ ಪ್ಲಾಸ್ಟಿಕ್ ಕೊಡ್ತಾ ಇದ್ದೀರಿ. ಎಲ್ಲರೂ ಬಾಯಲ್ಲಿ ಹೇಳ್ತಾರೆ ಪ್ಲಾಸ್ಟಿಕ್ ಅವಾಯ್ಡ್ ಮಾಡೋಣ, ಪ್ಲಾಸ್ಟಿಕ್ ಅವಾಯ್ಡ್ ಮಾಡೋಣ. ಪ್ರಪಂಚನೇ ಅದು ಅವರ್ಸ್ಕೊಂಡ್ಬಿಟ್ಟಿದೆ. ನಾವು ಚೇಂಜ್ ಆದ್ರೆ ತಾನೇ ಪ್ರಪಂಚ ಚೇಂಜ್ ಆಗೋದು. ಹೌದು ಅಲ್ವಾ? ಸೊ ಸ್ಟೀಲ್ ಬಾಕ್ಸ್ ಒಂದು ಇಲ್ಲಿಗೆ ಬರ್ತೀನಿ ಅಂತ ಆದ್ರೆ ನೀವೇನಾದ್ರು ಒಂದು ಬಾಕ್ಸ್ ಗಳು ತಗೊಂಡ್ಬಂದ್ರಿ, ಇಲ್ಲ ನಾವೇ ಇವತ್ತು ಕೊಟ್ಟಿರ್ತೀವಲ್ಲ ಅದೇ ಬಾಕ್ಸ್ ನಾಳೆ ತಗೊಂಡ್ಬಂದ್ರಿ. ಓಕೆ ಓಕೆ. ಪ್ಲಾಸ್ಟಿಕ್ ಬಾಕ್ಸ್ ನಮ್ಗೆ ಬೇರೆ ಇವಾಗ ಲಿಕ್ವಿಡ್ ಐಟಮ್ಸ್ ಜಾಸ್ತಿ ಇರೋದ್ರಿಂದ, ಇವಾಗ ಪೊಂಗಲ್ ಲಿಕ್ವಿಡ್, ಸೆಮಿ ಲಿಕ್ವಿಡ್ ಇರುತ್ತೆ. ಅದನ್ನ ಯಾವ್ದು ಬೇರೆ ಆಪ್ಷನ್ ಇಲ್ಲ ನಮ್ಗೆ. ಬೇರೆ ಬೇರೆ ಆಲ್ಟರ್ನೇಟಿವ್ ಇದೆ, ಬಯೋಡಿಗ್ರೇಡಬಲ್ ಮೆಟೀರಿಯಲ್ಸ್ ಇದೆ. ಬಟ್ ಇಲ್ಲಿಂದ ಅಲ್ಲಿ ಎತ್ಕೊಂಡು ಹೋಗೋಷ್ಟಲ್ಲ ಅದನ್ನೆಲ್ಲ ತೇವಾಂಶ ಹೇಳ್ಕೊಂಡು ಅದನ್ನೆಲ್ಲ ವೆಟ್ ಆದ್ರೆ ಎಲ್ಲ ಲೀಕ್ ಆದ್ರೆ ಮತ್ತೆ ಅದಕ್ಕೂ ಕಂಪ್ಲೇಂಟ್ ಮಾಡ್ತಾರೆ. ಹೌದೌದು. ಸೊ ಅದಕ್ಕೆ ಒಂದು ಸ್ಟೀಲ್ ಬಾಕ್ಸ್ ಮಧ್ಯಾಹ್ನ ಊಟಕ್ಕೆ ನಾವೇ ಕೊಡ್ತೀವಿ ಪಾರ್ಸಲ್. ಅದು ಯಾಕೆಂದ್ರೆ ತುಂಬಾ ಐಟಮ್ ಇರೋದ್ರಿಂದ ಅದು ಬಾಕ್ಸ್ ಗಳು ಅವ್ರಿಗೆ ಹೊಂದ್ಸಕ್ ಆಗಲ್ಲ. ಸೊ ಅದಕ್ಕೆ ನಾವೇ ಕೊಟ್ಬಿಡ್ತೀವಿ. ಅಟ್ಲೀಸ್ಟ್ ನಮ್ದು ಒಂದು ರಿಕ್ವೆಸ್ಟ್ ಏನು ಅಂದ್ರೆ ಪ್ಲಾಸ್ಟಿಕ್ ನಮ್ ಕಡೆಯಿಂದ ನಿಮ್ ಕಡೆಯಿಂದ ಒಂದು ಅವಾಯ್ಡ್ ಮಾಡಿ ಒಳ್ಳೆ ಸಂದೇಶ. ಸ್ಟೀಲ್ ಬಾಕ್ಸ್ ತಗೊಂಡ್ಬನ್ನಿ. ಬೆಳಿಗ್ಗೆ ಎಷ್ಟೊತ್ತು ಶುರು ಆಗುತ್ತೆ ಸರ್ ಇಲ್ಲಿ? 8:15 ಸ್ಟಾರ್ಟ್ ಆಗುತ್ತೆ ಇಲ್ಲಿ ಪಾರ್ಕ್ ಹತ್ರ. 8:15 ಎಷ್ಟೊತ್ತು ಮುಗಿಯುತ್ತೆ? 10 ಗಂಟೆ ಸರ್ ಲಾಸ್ಟ್. ಬೇಗ ಕಸ್ಟಮರ್ ಬಂದ್ರೆ ಅದು ಬೇಗನೆ ಮುಗ್ದೋಗ್ಬಿಡುತ್ತೆ. ಅಲ್ಲ ನಮ್ದು ಎರಡು ಟೈಮ್ ಬರುತ್ತೆ, 10 ಗಂಟೆವರೆಗೂ ಮಿನಿಮಮ್ ಇದ್ದೇ ಇರ್ತೀವಿ. 10 ಗಂಟೆ ಖಾಲಿ ಆದ್ರೂ ತರ್ತಾ ಇರ್ತೀವಿ. ಓಕೆ ಓಕೆ ಸರ್. ಸರ್ ಈ ತರ ನಿಜವಾಗ್ಲೂ ನೀವಿನ್ನ ತುಂಬಾ ಯಂಗು, ಚಿಕ್ಕ ಏಜು, ಇಷ್ಟೊಂದು ಪ್ರಬುದ್ಧವಾಗಿ ಮಾತಾಡ್ತೀರಾ, ಇಷ್ಟೊಂದು ಪ್ರಬುದ್ಧವಾಗಿ ಬೆಳಗ್ಗೆ ನೋಡಿ ನಿಮ್ಮನ್ನ ನೋಡಿದ್ರೆ ಕೂಡ ಒಂದಷ್ಟು ತಿಂದು ಹೋಗ್ಬೇಕು ನೋಡ್ಕೊಂಡು ಅನ್ನೋಷ್ಟು ಖುಷಿ ಆಗುತ್ತೆ. ಈ ತರದೊಂದು ಪ್ರಜ್ಞಾವಂತಿಕೆ ಬರೋದಕ್ಕೆ ನಿಮಗೆ ಕಾರಣ ಏನ್ ಸರ್? ಏನಿಲ್ಲ ಸರ್, ನಮ್ಮ ತಂದೆ ತಾಯಿ ಕಲಿಸಿರೋ ಒಂದು ಜ್ಞಾನ ಅಷ್ಟೇ. ಅಲ್ಲ ಸರ್, ಈಗಿನ ಕಾಲದಲ್ಲಿ ಮೋಜು ಮಸ್ತಿ ಅದು ಇದು ಅಂತ ಇರ್ತಾರೆ. ಎಲ್ಲರೂ ಆಗಿರಲ್ಲ ಸರ್, ಯಾರೋ ಒಂದ್ 10% ಇರ್ಬೋದು. 90% ಜನ ನಾವು ನೋಡ್ತಾ ಇರ್ತೀವಲ್ಲ ಸರ್, ನಮ್ಗೆ ಗೊತ್ತಾಗ್ತಾ ಇರುತ್ತಲ್ಲ. ಯಾರೋ ಒಂದ್ 10, ಇವಾಗ ಒಳ್ಳೇದಕ್ಕಿಂತ ಕೆಟ್ಟದೇ ಪ್ರಚಾರ ಜಾಸ್ತಿ ಆಗೋದು ಬೇಗ ಪ್ರಚಾರ. ಯಾರೋ ಒಂದ್ 10 ಜನ ಮಾಡಿದ್ರೆ ಎಲ್ಲಾರ್ಗು 90 ಜನವರೆಗೂ ಕೆಟ್ಟ ಹೆಸರು. ನೀವು ಏನ್ ಮಾಡ್ತಾ ಇದ್ದೀರಿ? ನೀವು ಓದಿದ್ದೀರಾ? ಏನ್ ಓದಿದ್ದೀರಾ ಸರ್? ಬಿಕಾಮ್ ಕಂಪ್ಲೀಟ್ ಆಗಿದೆ. ಬೇರೆ ಎಲ್ಲೂ ವರ್ಕ್ ಮಾಡ್ತಾ ಇಲ್ಲ? ಮಾಡಕ್ ಇಷ್ಟ ಇಲ್ಲ ಸರ್. ಇದೇ ಬೆಸ್ಟ್ ಇದೆ. ಇದೇ ಬೆಸ್ಟ್. ದಿನ ಜನ ಮಾತಾಡ್ಸೋದ್ರಲ್ಲಿ ಒಂದ್ ಮಜಾ ಇರುತ್ತೆ. ಅವ್ರು ತಿಂದು ನೀವು ಒಳ್ಳೆ ಫೀಡ್ಬ್ಯಾಕ್ ಹೇಳ್ತಾರಲ್ಲ, ಅವಾಗ ಎಷ್ಟು ಖುಷಿ ಆಗುತ್ತೆ ಸರ್ ನಿಮ್ಗೆ? ಬೇರೆ ಏನ್ ಬೇಕು ಸರ್ ನಮ್ಗೆ ಅಲ್ವಾ? ಯಾವ ದುಡ್ಡು ಅದ್ರ ಮುಂದೆ ಇಲ್ಲ ಸರ್. ಚೆನ್ನಾಗಿದೆ ಅಂತ ಹೇಳಿದಾಗ ನಮ್ಗೆ ಅದೇ ಖುಷಿ ಆಗುತ್ತೆ. ಬೇರೆ ಬೇರೆ ಏನ್ ಬೇಕಿಲ್ಲ. ಹೌದೌದು. ಈ ಟೈಮಲ್ಲಿ ನಿಮ್ ತಾಯಿಯವ್ರಿಗೆ ನಿಜವಾಗ್ಲೂ ಒಂದು ಕೃತಜ್ಞತೆ ಸಲ್ಲಿಸ್ಬೇಕು. ನಿಜವಾಗ್ಲೂ ಈ ಕ್ರೆಡಿಟ್ ಎಲ್ಲ ಅವ್ರಿಗೆ ಹೋಗ್ಬೇಕು. ಹೌದು ಸರ್. ಅವರೆಲ್ಲೋ ಮನೇಲಿ ಇದ್ಕೊಂಡು ಈ ತರ ಎಲ್ಲ ನೀಟಾಗಿ ರೆಡಿ ಮಾಡಿ ಕೊಟ್ಟು ಕಳ್ಸಿ ನೋಡಿ. ಮಕ್ಕಳಿಗೋಸ್ಕರ ತಂದೆ ತಾಯಿ ಎಷ್ಟು ಸ್ಟ್ರಗಲ್ ಮಾಡ್ತಾರೆ ಅಂದ್ರೆ ನಿಮ್ಗೆ ಅದು ಕಣ್ಮುಂದೆ ಕಾಣ್ತಾ ಇದೆ ಅನ್ಕೋತೀನಿ. ಹೌದು ಸರ್. ಯಾಕಂದ್ರೆ ಆ ಜನಗಳ ಪ್ರೀತಿ ನಿಮ್ಗೆ ಕಾಣಬೇಕು ಅಂತಂದ್ರೆ ನಿಮ್ ತಂದೆ ತಾಯಿ ಶ್ರಮ. ಹೌದು ಸರ್. ಅವ್ರು ಇದುವರೆಗೂ ಒಂದ್ಸಲಿನೂ ಇಲ್ಲಿ ಬಂದೇ ಇಲ್ಲ. ಈ ಒಂದು ಸಂಭ್ರಮ ನೋಡಕ್ಕೂ ಬಂದಿಲ್ಲ ಇದುವರೆಗೂ. ಬರೋದಿಲ್ಲ. ಬಟ್ ಬೇರೆ ಬೇರೆ ವಿಡಿಯೋಸ್ ಗಳಲ್ಲಿ ಇಂಟರ್ವ್ಯೂ ಕೊಟ್ಟಿದ್ದಾರೆ. ಅದು ತುಂಬಾ ಒತ್ತಾಯದ ಮೇಲೆ. ಅವ್ರಿಗೇನು ನಾನು ಹಿಂದೆಯಿಂದ ಮಾಡ್ಕೊಡ್ತೀನಿ, ಜನ ಚೆನ್ನಾಗಿದೆ ಅಂದ್ರೆ ಅವ್ರ ಆಶೀರ್ವಾದ ನಮ್ಗೆ ಅಷ್ಟೇ. ಎಲ್ಲವನ್ನೂ ರೆಡಿ ಮಾಡ್ಕೊಡೋದೇ ಅವರೇ. ಸರ್ ಏನೇನ್ ಐಟಮ್ಗಳು ಮಾಡ್ತೀರಾ ಒಂದು ಅಂದಾಜು ಹೇಳ್ಬೋದಾ? ಸರ್ ತುಂಬಾ ಲಿಸ್ಟ್ ಇದೆ ಸರ್. ಒಂದಷ್ಟು ಲಿಸ್ಟ್ ಹೇಳಿ. ಹೊಸ ಲಿಸ್ಟ್ಗಳು. ಅದು ಲಿಸ್ಟ್ ಅಂದ್ರೆ ಬಾಯಲ್ಲಿ ನಮಗೂ ನಾಪ್ಕ ಇರಲ್ಲ. ಹೊಸ ಐಟಮ್ ನೀವು ಕೇಳ್ದೇ ಇರೋದು, ನೋಡ್ತಾ ಇರೋದು, ತಿಂದೇ ಇರೋದು, ಹೊಸ ಲಿಸ್ಟ್ಗಳಿದೆ. ನೀವು ಇಲ್ಲಿ ಬಂದ್ರೆ ನೀವು. ಸರ್ ಇದು ಅಡ್ರೆಸ್ ಎಲ್ಲಿ ಬರುತ್ತೆ ಸರ್? ಇದು ಬನಶಂಕರಿ 2nd ಸ್ಟೇಜ್ ನಿಯರ್ BDA ಕಾಂಪ್ಲೆಕ್ಸ್. ಡಾಮಿನೋಸ್ ಪಿಜ್ಜಾ ಇದೆ. ಇನ್ನೊಂದ್ಸರಿ ಹೇಳ್ಬಿಡಿ. ಬನಶಂಕರಿ 2nd ಸ್ಟೇಜ್ ನಿಯರ್ BDA ಕಾಂಪ್ಲೆಕ್ಸ್. BDA ಕಾಂಪ್ಲೆಕ್ಸ್ ಅಂದ್ರೆ ಬನಶಂಕರಿ 2nd ಸ್ಟೇಜ್ ಫುಲ್ ಎಲ್ಲಾರ್ಗೂ ಗೊತ್ತಿರುತ್ತೆ ಅದು. ಅಲ್ಲಿ ಡಾಮಿನೋಸ್ ಪಿಜ್ಜಾ. ಪಾರ್ಕ್ ಇದೆ, ಬೃಂದಾವನ ಪಾರ್ಕ್ ಅಂತ. ಬೃಂದಾವನ್ ಪಾರ್ಕ್ ಪಕ್ಕ ಇರುವಂತ ದೇವಗಿರಿ ದೇವಸ್ಥಾನದ ಹತ್ರ.
ದೇವಿಗಿರಿ ದೇವಸ್ಥಾನ ದೇವಸ್ಥಾನದ ಹತ್ರ ಪಾರ್ಕ್ ಇದೆ. ಪಾರ್ಕ್ ಕಾರ್ನರ್ ಅಲ್ಲೇ ಮಾರ್ನಿಂಗ್ 8 to 10 ಇರ್ತೀವಿ. ಫಸ್ಟ್ ಕಮ್ ಫಸ್ಟ್ ಸರ್ವ್. ಮಂಡೇ ಒಂದಿನ ಇರಲ್ಲ. ಸರ್ ಅಕಸ್ಮಾತ್ ಇದು ಒಂದ್ ಏನಂದ್ರೆ ನೀವು ನೋಡ್ತಿದ್ರಿ ಯಾರೋ ಫೋನ್ ಮಾಡಿದ್ರೆ ನೀವು ಪಾರ್ಸಲ್ ಎತ್ತಿಡ್ತಿದ್ರಿ ಆತರ ಇಲ್ಲ ಆತರ ಇಲ್ಲ. ಏನು ಅಂದ್ರೆ ತುಂಬಾ ದೂರದಿಂದ ಬರ್ತಾರೆ, ಇಲ್ಲಿ ಖಾಲಿ ಆಗ್ಬಿಡುತ್ತೆ ಅಂತ ಯಾರಿಗೋ ಒಬ್ರಿಗೆ ನಾವು ಫೇವರ್ ಮಾಡ್ಕೊಡ್ತೀವಿ ಹೊರತು ಆತರ ಎತ್ತಿಡೋದು ಅವೆಲ್ಲ ಮಾಡಲ್ಲ ಸರ್. ಆದ್ಯತೆ ಕೊಡ್ಬೇಕು. ಯಾಕೆ ಅಂದ್ರೆ ನಾವು ಬರಕ್ ಮುಂಚೆನೆ ಒಂದ್ 100 meters ಕ್ಯೂ ನಿಂತ್ಬಿಟ್ಟಿರ್ತಾರೆ ಜನ. ಫಸ್ಟ್ ಸೆಟ್ ಅಲ್ಲಿ ನಾವು ಬರಕ್ ಮುಂಚೆ ಪಾಪ ನಾವು ಅವ್ರನ್ನ ಕಾಯಿಸಿ ನಾವು ಇಲ್ಲಿ ಅವ್ರಿಗೆ ಬರೋರ್ಗೆ ಎತ್ತಿಟ್ಟು ರಿಸರ್ವ್ ಮಾಡಿ ಆತರ ಕೊಡ್ಬಾರ್ದು, ಅದು ಚೆನ್ನಾಗಿರಲ್ಲ. ಸೊ ತುಂಬಾ ಎಮರ್ಜೆನ್ಸಿ, ಮಗು ಏನೋ ಸ್ಕೂಲ್ಗೆ ಹೋಗ್ಬೇಕು ಅಂತ ಇರುತ್ತೆ, ತುಂಬಾ ದೂರದಿಂದ ಬರ್ತಾ ಇದೀವಿ ಸರ್ ಪ್ಲೀಸ್ ಎತ್ತಿಡಿ ಅಂದಾಗ ಮಾತ್ರ ನಾವು ಒಬ್ರಿಗೆ ಯಾವಾಗೋ ಒಂದ್ಸಲಿ ಫೇವರ್ ಮಾಡ್ಕೊಡ್ತೀವಿ ಹೊರತು ಯಾರಿಗೂ. ಸರ್ ಇಲ್ಲಿ ಬರೀ ಪ್ರಸಾದ ಬೆಳಿಗ್ಗೆ ಟೈಮ್ ತಿಂಡಿ ಕೊಡ್ತಾ ಇದ್ದೀರಾ, ಮಧ್ಯಾಹ್ನ ಊಟ ಏನೋ ಮಾಡ್ಬೇಕು ಮಾಡ್ತಾ ಇದೀವಿ ಸರ್ ಆಲ್ರೆಡಿ 2 ವರ್ಷ ಆಯ್ತು. ಇಲ್ಲೇನ್ ಮಾಡ್ಬೇಕು ಅನ್ನೋದು ಇಲ್ಲಿ ಹೆಂಗ್ ಮಾಡಕ್ಕ ಬಾಳೆ ಎಲೆ ಊಟ, ನಮ್ದು ಟ್ರೆಡಿಷನಲ್ ಬಾಳೆ ಎಲೆ ಊಟ, ನೋ ಆನಿಯನ್ ಗಾರ್ಲಿಕ್. ಓಕೆ ಸರ್, ಆಯ್ತು, ಥ್ಯಾಂಕ್ ಯು ಸರ್. ನಿಜವಾಗ್ಲೂ ಕೂಡ ಸಮಾಜಕ್ಕೆ ಪ್ರತಿಯೊಬ್ಬರದ್ದು ಕೊಡುಗೆ ಅತಿ ಅಮೂಲ್ಯವಾದಂಥದ್ದು. ಅದ್ರ ಹಿಂದೆಗಡೆ ನಮಗೊಂದು ಫೀಡ್ಬ್ಯಾಕ್ ಇರುತ್ತೆ, ಗಿವ್ ಬ್ಯಾಕ್ ಇದ್ದೇ ಇರುತ್ತೆ. ನಾವು ಕೊಡೋದು ತುಂಬ ಅತಿ ಮುಖ್ಯವಾದಂಥದ್ದು ಪ್ರಪಂಚಕ್ಕೆ. ನೀವು ಕೊಡ್ತಾ ಇರುವಂಥದ್ದು ನಿಜವಾದ ಸಾತ್ವಿಕ ಆಹಾರ ಅಂತಾರಲ್ಲ, ಆ ಥರದ ಒಂದು ಆಹಾರವನ್ನು ಸಮಾಜಕ್ಕೆ ಕೊಡ್ತಾ ಇದ್ದೀರಾ. ನಿಮಗೆ ನಿಮ್ಮ ಮುಖ್ಯವಾಗಿ ನಿಮ್ಮ ತಾಯಿಯವ್ರಿಗೆ ಭಗವಂತ ಒಳ್ಳೇದು ಮಾಡಲಿ ಅಂತ ನಾವು ನಮ್ಮ ಟಾಕ್ಸ್ ವಿತ್ ಯು ಚಾನಲ್ ಕಡೆಯಿಂದ ನಿಮ್ಮನ್ನ ಕೇಳ್ಕೊತಾ ಇದ್ದೀವಿ. ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೀವು ಎಷ್ಟು ದಿವಸದಿಂದ ಬರ್ತಿದ್ದೀರಿ ಸರ್ ಇಲ್ಲಿಗೆ? ನಾನು ರೆಗ್ಯುಲರ್ ಕಸ್ಟಮರ್ ಇವ್ರು. ರೆಗ್ಯುಲರ್. ಒಳ್ಳೆ ಚೆನ್ನಾಗಿ ಮಾಡ್ತಾರೆ, ಒಳ್ಳೆ ಟೇಸ್ಟ್ ಇದೆ. ಏನು ಇದು ಹೇಳಂಗಿಲ್ಲ ಸರ್. ಈ ಚಿಕ್ಕ ಬೌಲಲ್ಲಿ ಕೊಟ್ಟಂಗೆ ಕೊಡ್ತಾರೆ, ಆದ್ರೂ ಕೂಡ ನೀವು ಜಾಸ್ತಿನೇ ಆಯ್ತು ಅಂತ ಸ್ವಲ್ಪ ಬೌಲಲ್ಲಿ ನಮ್ಗೆ ಜಾಸ್ತಿನೇ ಆಯ್ತು ಅಂತೀರಾ? ಅಂದ್ರೆ ಕ್ವಾಂಟಿಟಿ ಜಾಸ್ತಿನೇ ಕೊಡ್ತಾರೆ. ಹೌದು, ಜಾಸ್ತಿನೇ ಕೊಡ್ತೀವಿ. ಟಿಫನ್ ಆದಂಗೆ ಆಗುತ್ತೆ ಬಂದು ತಿಂದ್ರೆ. ಡೆಫಿನೆಟ್. ಓಕೆ ಓಕೆ ಸರ್. ಇಲ್ಲಿ ಏನೇನು ತಗೊಂಡಿದ್ದೀರಾ ಸರ್ ನೀವು? ಇಲ್ಲಿ ಅದೇ ಸ್ಪೆಷಲ್ ಐಟಮ್ ಹಾಕ್ತಾರಲ್ಲ ಡೈಲಿ ಏನಿರುತ್ತೆ ಎಲ್ಲ ಟೇಸ್ಟ್ ಮಾಡಿ ಚೆನ್ನಾಗಿರುತ್ತೆ ಟೇಸ್ಟ್. ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.